ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಅಪ್ಪಾಜಿಯವ್ರದ್ದು 65ನೇ ಹುಟ್ಟುಹಬ್ಬ ಸ್ನೇಹಿತರೆ. ಹತ್ತರ ಸಂಬಂಧ ಸ್ಪೆಷಲ್ ಆಗಿ ಮನೆಯಲ್ಲೇ ಕೇಕ್ ತಯಾರಿಸೋಣ್ರಿ. ಯಾವುದೇ ಓವನ್ ಇಲ್ಲದ ಮತ್ತು ಯಾವುದೇ ಎಗ್ ಹಾಕ್ಲಾರ್ದ ಕೇಕ್ ಯಾವ ರೀತಿ ಮಾಡೋತ್ತಾ ನಾನು ನಿಮಗೆ ವಿಡಿಯೋದಾಗ ತೋರಿಸ್ತೀನತ್ತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಮನ್ಯಾಗ ಕೇಕ್ ಹೆಂಗೆ ಮಾಡಿದ್ರಿ ಬರ್ರಿ ಸ್ನೇಹಿತರೆ, ವೀಕ್ಷಣೆ ನೋಡೋಣ್ರಿ. ಸ್ನೇಹಿತರೆ, ಸೂಪರ್ ಮಾರ್ಕೆಟ್ ಇದೆ ನೋಡ್ರಿ. ಹ್ಯಾಪಿ ಬಿಸ್ಕಿಟ್ ತೊಗೊಂಬಂದಿನಿ ರೀ. ಒಂದು ಎಷ್ಟು ಬಿಸ್ಕಿಟ್ ಅಂದ್ರೆ ಒಂದು 5-6-7 ಬಿಸ್ಕಿಟ್ ಸ್ನೇಹಿತರೆ. ಈ ಬಿಸ್ಕಿಟ್ ಏನೇ ಸ್ನೇಹಿತರಿಗೆ ಈ ಒಡೆದು ಹಾಕೋತೀನಿ ರೀ. ಈ ರೀತಿ ಎಲ್ಲ ಬಿಸ್ಕಿಟು ಹೊಡೆದು ಹಾಕೋದ್ರಿ. ನೋಡಿರಿ, ಹ್ಯಾಪಿ ಬಿಸ್ಕಿಟ್ ಈ ಟೈಪ್ ಇರುತ್ತೆ ನೋಡ್ರಿ. ಯಾಕಂದ್ರೆ ಕೇಕ್ ಮಾಡ್ಕೊಳಕ್ಕೆ ಈ ಬಿಸ್ಕಿಟ್ ಬೇಕು ರೀ. ಹತ್ತರ ಸಮಯ ಸ್ನೇಹಿತರೆ, ಇದೇ ರೀತಿ ಒಟ್ಟು ಬಿಸ್ಕಿಟ್ ಬಿಚ್ಕೊತೀನಿ ರೀ. ಈಗ ನೋಡಿ ಸ್ನೇಹಿತರೆ, ಒಟ್ಟು ಬಿಸ್ಕಿಟ್ ಪ್ಯಾಕೆಟ ಒಟ್ಟು ತೊಗೊಂಡಿನಿ. ಒಂದು 6 ಬಿಸ್ಕಿಟ್ ತೊಗೊಂಡು ಸ್ನೇಹಿತರೆ. ಈಗ ಏನು ಮಾಡೋದಂದ್ರೆ ಈ ರೀತಿ ಮುರಿದು ಇಲ್ಲಿ ಮಿಕ್ಸರ್ ಬಂಡಿಗೆ ಹಾಕೋತೀನಿ ಸ್ನೇಹಿತರೆ. ಅದನ್ನು ನೋಡ್ರಿಗ ಇದೇ ಟೈಪು ಒಟ್ಟು ಬಿಸ್ಕಿಟ್ ಏನೈತಿ ಮಿಕ್ಸರ್ ಬಂಡಿಗೆ ಹಾಕೋತೀನಿ ರೀ. ಈ ರೀತಿ ಬಿಸ್ಕಿಟ್ ಏನೈತಿ ಈ ರೀತಿ ಸಣ್ಣಂಗೆ ಮುರ್ಕೊಂಡು ನೋಡಿರಿ. ಒಟ್ಟು 6 ಬಿಸ್ಕಿಟ್ ಪ್ಯಾಕೆಟ್ ಇದ್ದಿರಲ್ಲ, 6 ಬಿಸ್ಕಿಟ್ ಪ್ಯಾಕೆಟೆಲ್ಲ ಈ ರೀತಿ ಮಾಡ್ಕೊಂಡಿನಿ. ಈಗ ನೋಡಿರಿ, ಸಕ್ರೆ 3 ಸ್ಪೂನ ಸಕ್ಕರೆ ಹಾಕ್ತೀನಿ ರೀ. 3 ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ಮಿಕ್ಸರ್ ಕಚ್ಕೊಂಬರ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ನೋಡ್ರಿಗ ಮಿಕ್ಸರ್ ಕಚ್ಕೊಂಬಂದಿನಿ. ನೋಡ್ರಿಗ ಈ ರೀತಿ ಪೌಡ್ರ್ ಆಗೈತೆ ನೋಡಿರಿ. ಆ ಬಿಸ್ಕಿಟ್ ಏನಂತಿರಲ್ಲ, ಬಿಸ್ಕಿಟ ಈ ರೀತಿ ಪೌಡ್ರ್ ನೈಸ್ ಆಗೈತಿ. ಈಗ ಇಲ್ಲಿ ಬಾಜುಕೊಂದು ಬುಟ್ಟಿ ಇಟ್ಕೊಂಡಿನಿ, ಆ ಬುಟ್ಟಿ ಹಾಕೋತೀನಿ ರೀ ಅದನ್ನು. ಸ್ನೇಹಿತರೆ ನೋಡ್ರಿ, ಎಲ್ಲ ಪೌಡ್ರ್ ಒಳಗೆ ಏನೈತಿ ಈ ರೀತಿ ಹಾಲು ಹಾಕೋದ್ರಿ. ಸ್ವಲ್ಪ ಹಾಕೋತಗೋದ್ರಿ, ಒಮ್ಮೆ ಹಾಕಂಗಿಲ್ಲ. ಸ್ವಲ್ಪ ಹಾಲು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಅದನ್ನು ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಕೈಯಾಡಿಸ್ಕೊ ಸ್ನೇಹಿತರೆ. ಈಗ ನೋಡಿರಿ, ಈ ರೀತಿ ಸ್ವಲ್ಪ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಅದನ್ನು ಈಗ 1 ಮಿಲಿ ಅಷ್ಟು ಹಾಲು ಹಾಕ್ಕೊಂಡಿವಿ. ಮತ್ತು 2 ಮಿಲಿ ತೊಗೊಂಡು ನೋಡಿರಿ, ಮತ್ತು ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಳೋದು. ಪೂರ್ತಿ ಹಾಲು ಒಳಗೆ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಆ ಪೌಡ್ರೆಲ್ಲ ಪೂರ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಅಲ್ಲಿವರು ಸ್ವಲ್ಪ ಹಾಲು ಹಾಕೋತ ಹೋಗ್ಬೇಕು. ನೀರು ಹಾಕಂಗಿಲ್ಲ, ಹಾಲು ಹಾಕ್ರಿ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಅದನ್ನು ಈ ರೀತಿ ನೋಡಿರಿ ಸಂಪೂರ್ಣವಾಗಿ ಎಲ್ಲ ಕಡೆ ಕೈಯಾಡಿಸ್ಕೊಳ್ಳೋದು. ಎಲ್ಲ ಪೂರ ಹೋಗ್ಬೇಕ್ರಿ, ಅದೆಲ್ಲ ಪೂರ್ತಿ ಮಿಕ್ಸ್ ಆಗ್ಬೇಕ್ರಿ. ಅದು ಪೌಡ್ರೆಲ್ಲ ಇದ್ದಿದ್ದು ಮಿಕ್ಸ್ ಆಗ್ಬೇಕು, ಹಳಕ್ಕೆ ಆಗ್ಬೇಕು. ಅಲ್ಲಿವರು ಚೆನ್ನಾಗಿ ತಿರುಗಾಡೋದ್ರನ್ನ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ನೋಡಿರಿ, ಒಮ್ಮೆ ಹಾಲು ಹಾಕಂಗಿಲ್ಲ, ಸ್ವಲ್ಪ ಹಾಲು ಹಾಕ್ತಾ ಈ ರೀತಿ ಮಾಡ್ಕೋಬೇಕು. ನೋಡಿರಿ, ನೈಸಾಗಿ ಎಷ್ಟು ಸ್ಮೂತಾಗಿ ನೋಡಿರಿ, ಎಷ್ಟು ಇದನ್ನು ಪೂರ್ತಿ ಕಾಣಕತ್ತ ಚೆಂದಾಗಿ ಸೂಪರ್ ಆಗೈತೆ ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಈಗ ಸ್ನೇಹಿತರೆ ಬರ್ಸನ್ ಚಾಲೂ ಮಾಡಿ ಈಗ ಕುಕ್ಕರ್ ಇಟ್ಕೊಂಡು ನೋಡಿರಿ. ಕುಕ್ಕರ್ ಒಳಗೆ ಸ್ಟ್ಯಾಂಡ್ ಇಡೋದು. ಈಗ ಸ್ಟ್ಯಾಂಡ್ ಇಟ್ಟು 1 ಗ್ಲಾಸ್ ನೀರು ಹಾಕೋದ್ರಿ ಒಳಗಡೆ. ನೋಡಿರಿ, ಮಿನಿಮಮ್ 1 ರಿಂದ 1.5 ಗ್ಲಾಸ್ ನೀರು ಹಾಕೋ ಸ್ನೇಹಿತರೆ. ನೋಡ್ಕೊಂಡು ಹಾಕೋರಿ ನೀರು. ಸ್ಟ್ಯಾಂಡ್ ಕೆಳಗಡೆ ನೀರು ಇರಬೇಕು, ಆ ರೀತಿ ನೀರು ಹಾಕೋ ಸ್ನೇಹಿತರೆ. ಆ ಕಡೆ ಬರ್ಸನ್ ಮ್ಯಾಗ ಕುಕ್ಕರ್ ಇಟ್ಟಿವ್ರಿ ಕಾಯಕ್ಕೆ. ಇಲ್ಲಿ ನೋಡ್ರಿ, ಇನೋ ಪ್ಯಾಕೆಟ್ ಒಂದು ಇನೋ ಪ್ಯಾಕೆಟ್ ತೊಗೊಂಡಿನಿ. ಆ ಇನೋ ಪ್ಯಾಕೆಟನ್ನು ಹಾಕೋತೀನಿ ರೀ. ಅದಕ್ಕೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ, ಎಲ್ಲ ಪೌಡ್ರ್ ಇರ್ತಾರಲ್ಲ, ಹಾಲು ಹಾಕಿ ಪೂರ್ತಿ ಕಳಿಸಿದ್ರಲ್ಲ, ಅದ್ರೊಳಗೆ ಇನೋ ಪ್ಯಾಕೆಟ್ ಹಾಕಿ ನೋಡಿರಿ ಸ್ವಲ್ಪ ಪ್ರಮಾಣ ಹಾಲು ಹಾಕ್ತೀನತ್ತ. ಸ್ವಲ್ಪ ಪ್ರಮಾಣ ಹಾಲು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ. ಅದನ್ನು ಇನೋ ಪ್ಯಾಕೆಟ ಹಾಲು ಆ ಪೌಡ್ರ್ ಇದ್ರಾಗೇನೈತಿ ಸಂಪೂರ್ಣವಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಅದನ್ನು ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಅದನ್ನು ಸಂಪೂರ್ಣವಾಗಿ ಸ್ನೇಹಿತರೆ. ಈ ರೀತಿ ಇದನ್ನು ಕುಕ್ಕರ್ ಬಾಂಡಿ ತೊಗೊಂಡಿರಿ. ಈ ಕುಕ್ಕರ್ ಬಾಂಡಿ ಏನೈತಿ ಸುತ್ತಮುತ್ತ ಎಲ್ಲ ಕಡೆ ಎಣ್ಣೆ ಹಚ್ಕೋಬೇಕು ರೀ. ಅಡುಗೆ ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟು ಹಾಕೋತೀನಿ ರೀ. ಕೆಳಗಡೆ ಮೈದಾ ಹಿಟ್ಟು ಹಾಕ್ಕೊಂಡು ಎಲ್ಲ ಕಡೆ ಕೈಯಾಡಿಸ್ಕೊತೀನಿ ನೋಡಿರಿ. ಮೈದಾ ಹಿಟ್ಟು ಎಲ್ಲ ಕಡೆ ಮೈದಾ ಹಿಟ್ಟು ಈ ರೀತಿ ಹಾಕೊಳ್ಳೋದು ನೋಡಿರಿ. ಕುಕ್ಕರ್ ಬಾಂಡಿ ಒಳಗೆ ಏನೈತಿ ಈ ರೀತಿ ಮೈದಾ ಹಿಟ್ಟು ಹಾಕೊಳ್ಳೋದು. ನೀವು ಕುಕ್ಕರ್ ಬಾಂಡಿ ಇದ್ದರೆ ಯೂಸ್ ಮಾಡ್ಕೋಬೋದು, ಅಥವಾ ಕೇಕ್ ಮಾಡೋ ಪಾತ್ರೆ ಇದ್ದರೆ ಅದನ್ನು ಕೂಡ ತೊಗೋಬೋದು ಸ್ನೇಹಿತರೆ. ನಿಮ್ಗೆ ಯಾವ ಆಕಾರ ಬೇಕಾದ್ರೆ ಆ ಆಕಾರ ಮಾಡ್ಕೋಬೋದು ಸ್ನೇಹಿತರೆ. ಅದನ್ನು ನೋಡ್ರಿಗ ಈ ರೀತಿ ಹಾಕೋದು. ಈಗ ನೋಡಿರಿ, ಕೇಕ್ ಬ್ಯಾಟ್ರಿ ಏನೈತಿ ಅದನ್ನು ಹಾಕೋತೀನಿ ನೋಡಿರಿ. ಪಾತ್ರೆ ಒಳಗೆ ಹಾಕೋತೀನತ್ತ. ಇದಕ್ಕೆ ಪೇಪರ್ ಸಿಗ್ತೈತಿ, ಆ ಪೇಪರ್ ಯೂಸ್ ಮಾಡ್ಕೊಂಡು ಬರುತ್ತೆ ನೋಡಿರಿ. ಕೇಕ್ ಬ್ಯಾಟ್ರಿ ಎಲ್ಲ ಇದರ ಹಾಕೊಂಡು ನೋಡಿರಿ, ಕೇಕ್ ಮಾಡೋದೆಲ್ಲ ಹಾಕೊಂಡು ಸ್ವಲ್ಪ ಬಡಿದ್ರಿ ಹಿಂಗೆ. ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲ ಕಡೆ ಒಂದು ಲೆವೆಲ್ ಬರ್ಬೇಕ್ರಿ. ಅದು ಒಂದು ಲೆವೆಲ್ ಬಂದು ಕರೆಕ್ಟ್ ಆಗ್ಬೇಕು ಸ್ನೇಹಿತರೆ. ನೋಡಿರಿ, ಈ ರೀತಿ ತಯಾರು ಮಾಡ್ಕೊಂಡಿವಿ. ಈ ರೀತಿ ಅಳಗಾಡಿಸೋದು. ಈಗ ಅಲ್ಲಿ ಕುಕ್ಕರ್ ಬಾಂಡಿ ಏನು ಇಟ್ಕೊಂಡಿರಲ್ಲ, ಆ ಕುಕ್ಕರ್ ಬಾಂಡಿ ಒಳಗೆ ಅದನ್ನು ಇಟ್ಕೊಂಡ್ರಿ. ಅದನ್ನು ನೋಡಿರಿ, ಕುಕ್ಕರ್ ಬಾಂಡಿ ಒಳಗೆ ಇಟ್ಕೊಂಡು ಈ ಹವೆ ಒಳಗೆ ಅದನ್ನು ಇದು ಮಾಡ್ಕೊಳ್ಳೋದಾರೆ. ಅದನ್ನು ನೋಡಿರಿ,
ಈಗ ನೋಡಿ ಈಗ ಕುಕ್ಕರ್ ಮುಚ್ಚಲ ಮ್ಯಾಗಿನ ಸೀಟಿ ತೆಗೆದಿರಿ ಮತ್ತು ವೈಸರ್ ತೆಗೆದು ಸ್ನೇಹಿತರೆ. ವೈಸರ್ ತೆಗೆದು ಈಗ ಹಾಕೋತೀವಿ ನೋಡ್ರಿ. ಅದನ್ನು ಹಾಕ್ಕೊಂಡು ಲಾಕ್ ಮಾಡಿ ಇಡೋಣ್ರಿ. ಮೀಡಿಯಮ್ ಉರಿ ಒಳಗೆ ಒಂದು 20 ನಿಮಿಷ ಇಡೋಣ ಸ್ನೇಹಿತರೆ. ಅದನ್ನು 20 minutes later. ಸ್ನೇಹಿತರೆ 20 ರಿಂದ 25 ನಿಮಿಷ ಆಗೈತೆ ರೀ ಟೈಮ. ಈಗ ಬರ್ಸನ್ ಬಂದ್ ಮಾಡ್ತೀನಿ ನೋಡಿರಿ. ಬರ್ಸನ್ ಬಂದ್ ಮಾಡಿ ಅದು ಮ್ಯಾಗಿಂದ ಕುಕ್ಕರ್ ಮುಚ್ಚಲ ತೆಗಿತೀನಿ ರೀ. ನೋಡಿರಿ ಹಂಗೆ ಇದತ್ತ. ವಾವ್ ನೋಡಿರಿ ಉಬ್ಬಿ ಬಂದೈತೆ ನೋಡಿ ಸ್ನೇಹಿತರೆ. ಈ ರೀತಿ ಉಬ್ಬಿ ಬರಬೇಕು ಮತ್ತು ಕರೆಕ್ಟ್ ಐತೆ ನೋಡೋ ಸಂಬಂಧ ಈ ರೀತಿ ಚಾಕು ಹಾಕಿ ನೋಡಬೇಕು. ಚಾಕು ಹಾಕಿ ನೋಡ್ರೆ ಚಾಕುಗೆ ಹತ್ತಬಾರ್ದು. ಹತ್ತಂದ್ರೆ ಆಗಿಲ್ಲ ಅಂದಿರ್ತ. ಈಗ ಚಾಕುಗೆ ಹತ್ತಿಲ್ಲ ಅಂದ್ರೆ ಆಗೇ ಸ್ನೇಹಿತರೆ. ಈಗ ನೋಡ್ರಿ ಈಗ ಹೊರಗಡೆ ತೆಗಿತೀರ ಅದನ್ನ. ಈಗ ನೋಡಿ ಸ್ನೇಹಿತರೆ ಈಗ ಕುಕ್ಕರ್ದಿಂದ ಹೊರಗಡೆ ಇಟ್ಟಿನೈತೆ ಒಂದು 20 ನಿಮಿಷ 15 ರಿಂದ 20 ನಿಮಿಷ ಆರಾಕ್ ಬಿಡೋಣ್ರಿ ಅದನ್ನೀಗ ಸ್ನೇಹಿತರೆ. ಈಗ ಅದು ಆರು ತನಕ ಏನು ಮಾಡೋದಂದ್ರೆ ಈ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನಿ ನೋಡಿರಿ. ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಈಗ ಹಾಲಿನಾಗ ಹಾಕಿ ಸ್ವಲ್ಪ ಕರಗಿಸ್ತೀನಿ ರೀ ಅದನ್ನು. ನೋಡಿರಿ ಈ ರೀತಿ ಮುರ್ಕೋತೀನೈತಿ. ಈಗ ಮುರಿದು ಇಲ್ಲಿ ಬುಟ್ಟಿ ಇಟ್ಕೊಂಡು ನೋಡಿರಿ ಅದ್ರ ಹಾಕ್ಕೋತೀನಿ ಮುರು ಸಣ್ಣಾಗಿ ಸ್ನೇಹಿತರೆ. ಮಿನಿಮಮ್ 15 ರಿಂದ 20 ನಿಮಿಷ ಆರಾಕ್ಬಿಟ್ಟಿರಿ. ಈಗ ಆರೈತೆ ನೋಡ್ರಿ. ಈಗ ಚಾಕುಲೆ ದಂಡಿಗೆಲ್ಲ ಸೈಡೆಲ್ಲ ಸ್ವಲ್ಪ ಲೂಸ್ ಮಾಡ್ಕೋಬೇಕು ರೀ. ಲೂಸ್ ಮಾಡ್ಕೊಂಡು ಏನಂತಿಲ್ಲ ಪಾತ್ರೆಯನ್ನು ಈ ರೀತಿ ಡಬ್ ಹಾಕ್ಬೇಕು ರೀ. ಡಬ್ ಹಾಕಿ ಮೇಲ್ಗಡೆ ಸ್ವಲ್ಪ ಬಡಿಬೇಕು ರೀ. ಹಿಂಗೆ ನೋಡಿರಿ ಈ ರೀತಿ ಬಡಿಬೇಕು. ಈಗ ನೋಡ್ರಿ ಈಗ ಪಾತ್ರೆಯಿಂದ ತೆಗೆದು ನೋಡಿರಿ ಎಷ್ಟು ನೈಸಾಗಿ ಈ ರೀತಿ ಬಂದ್ರೆ ಕೇಕ್ ತಯಾರಾದಂಗೆ. ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿರಲ್ಲ ಆ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಲು ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಂಡಿರಿ. ಈಗ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳೋದು ಒಂಥರ ಕ್ರೀಮ್ ಟೈಪ ಮೇಲ್ಗಡೆ ಟೈಪ ಹಾಕೋದು ಸ್ನೇಹಿತರೆ. ಅದನ್ನು ನೋಡಿರಿ ನೈಸಾಗಿ ನೋಡಿರಿ ಯಾವ ರೀತಿ ಹಾಕೊಳಕತ್ತೀನಿ ನೋಡಿರಿ. ಈ ರೀತಿ ಮೇಲ್ಗಡೆ ಲೇಪನ ಮಾಡ್ಕೋಬೇಕು. ಅದನ್ನು ಸೂಪರಾಗಿ ನೈಸಾಗಿ ಮೇಲ್ಗಡೆ ಲೇಪನ ಮಾಡ್ಕೋಬೇಕು. ಈಗ ನೋಡಿ ಸ್ನೇಹಿತರೆ ಎಲ್ಲ ಹಾಕೊಂಡು ನೋಡಿರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಏನೈತಿ ಈ ರೀತಿ ಹಾಲೊಳಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕೊಂಡೈತಿ. ಮೇಲ್ಗಡೆ ಸ್ವಲ್ಪ ಪುಡಿ ಉದುರ್ಸಾಕ್ತಾರೆ ಡೈರಿ ಮಿಲ್ಕ್ ಪುಡಿ. ಡೈರಿ ಮಿಲ್ಕ್ ಸಣ್ಣ ಪೀಸ್ ಮಾಡ್ಕೊಂಡಿರಲ್ಲ ಅದನ್ನು ಹಾಕೊಳತ್ತೀನಿ ನೋಡಿರಿ ಮೇಲ್ಗಡೆ ಸ್ನೇಹಿತರೆ. ಇಲ್ಲಿ ನೋಡಿರಿ ಕಾಜು ಈ ರೀತಿ ಪೀಸ್ ಮಾಡ್ಕೊಂಡಿರಿ. ಪೀಸ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ನೋಡ್ರಿ ಈ ರೀತಿ ಮೇಲ್ಗಡೆ ಅಲಂಕಾರ ಮಾಡೋದು ಸ್ನೇಹಿತರೆ. ಈಗ ಕಾಜುಲಿ AK ಹಂಗಂದ್ರೆ ಅನಿವಿರಯ್ಯ, ಕೆ ಅಂದ್ರೆ ಕಾಳು ಬೀರೋ ಸ್ನೇಹಿತರೆ. ಅಪಾರ ಹೆಸರು ಅನಿವಿರಯ್ಯ, ಕೆ ಅಂದ್ರೆ ಕಾಳು ಬೀರುವ. ಈ ಕಾಜು ಇತ್ತರದಿಂದ ಆ ರೀತಿ ಮಾಡಿವಿ. ಈಗ ನೋಡಿರಿ ಜೇಮ್ಸ್ ತಂದಿವಿ. ಜೇಮ್ಸ್ ಏನೈತಿ ಸುತ್ತಮುತ್ತ ಈ ರೀತಿ ಇಟ್ಟು ಡೆಕೋರೇಷನ್ ಮಾಡ್ಕೊತೀರಿ ಮೇಲ್ಗಡೆ ಸ್ನೇಹಿತರೆ. ಈ ರೀತಿ ಸಂಪೂರ್ಣವಾಗಿ ಎಲ್ಲ ಕಡೆ ಈ ಟೈಪ್ ಡೆಕೋರೇಷನ್ ಮಾಡ್ಕೊಂಡಿವಿ ರೀ. ಈಗ ಕೇಕ ಆಲ್ರೆಡಿ ತಯಾರಾಗೈತಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ನೋಡಿರಿ. ನಾನು ನಿಮಗೆ ತೋರ್ಸಾಕತ್ತೀನಿ ಸ್ನೇಹಿತರೆ. ನೋಡ್ರಿ ಈಗ ಕೇಕ್ ಮನೆಯಲ್ಲೇ ತಯಾರಿಸಿದ ಕೇಕ್. ಯಾವುದೇ ಓವನ್ ಬೇಡ, ಯಾವುದೇ ಎಗ್ ಬೇಡ. ಎಗ್ ಓವನ್ ಇಲ್ಲಾರ್ದ ನೋಡಿರಿ ಬರೀ ಬಿಸ್ಕಿಟ್ದಿಂದ ಈ ರೀತಿ ಕೇಕ್ ಮಾಡ್ಕೊಂಡಿವಿ. ನೀವು ಕೂಡ ಮನೆಯಲ್ಲಿ ಈ ರೀತಿ ಕೇಕ್ ಮಾಡ್ಬೋದು. ನಾವು ಈ ಕೇಕ್ ಎದಕ್ಕೆ ಮಾಡೀವಿ ಅಂದ್ರೆ ಇವತ್ತು ಅಪ್ಪಾಜಿಯವ್ರದ್ದು 65ನೇ ಹುಟ್ಟುಹಬ್ಬ ಐತ್ರಿ. ಅದ್ರ ಸೌಂಡ್ ಮಾಡೀವಿ ರೀ. ಈಗ ಇದನ್ನು ಕೇಕ್ ಕಟ್ ಮಾಡಿ ಇದ್ರ ಟೇಸ್ಟ್ ಏನು ಹೆಂಗೈತೆ ಎಂಬುದು ನೀವು ಒಂದು ಸ್ವಲ್ಪ ನೋಡ್ಬೇಕಾರೆ ನಮ್ಮ ಬರ್ತ್ಡೇ ಲಾಗ್ ವಿಡಿಯೋ ಬರ್ತಿ ಅದ್ರಾಗ ನೋಡಿ ಸ್ನೇಹಿತರೆ. ಮನೆಯಲ್ಲೇ ತಯಾರಿಸಿದ ಕೇಕ್ ವಿಡಿಯೋನ ಎಂಡ್ ಮಾಡ್ತೀನಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋಂದಿಗೆ ನಮ್ಮ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.